ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ 31ನೇ ತಾರೀಕು ಗುಬ್ಬಿ ತಾಲೂಕಿನಲ್ಲಿ ನಿಟ್ಟೂರು ಬಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಕಳ್ಳಿಪಾಳ್ಯದ ಹತ್ರ ನ್ಯಾಷನಲ್ ಹೈವೇಗೆ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮತ್ತು ಅದಕ್ಕೆ ಪೂರಕವಾದಂಥ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಕರೆದಿದ್ದೇನೆ. ಈ ಘಟನೆ ನಡೀಬಾರ್ದಾಗಿತ್ತು. ಈ ಘಟನೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತುಮಕೂರಿಗೆ ಬರ್ತಕ್ಕಂಥ ಹೇಮಾವತಿ ನದಿಯ ನೀರನ್ನು ಕುಡಿಯುವ ನೀರಿನ ಕಾರಣಕ್ಕಾಗಿ ಬೇರೆ ಬೇರೆ ತಾಲೂಕುಗಳಿಗೆ ಏನು ಅಲೋಕೇಶನ್ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ತುಮಕೂರಿಗೆ ಅಲೋಕೇಟ್ ಮಾಡಿರ್ತಕ್ಕಂಥದ್ದು ಮತ್ತು ಕುಣಿಗಲ್ ತಾಲೂಕಿಗೆ ಅಲೋಕೇಟ್ ಮಾಡಿರ್ತಕ್ಕಂಥ ವಿಚಾರವಾಗಿ ಅನೇಕ ಬೇಡಿಕೆಗಳು ಮತ್ತು ಸಲಹೆಗಳು ಕೂಡ ಸರ್ಕಾರದ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ಅದರ ವಿಚಾರವಾಗಿ ಅನೇಕ ಚರ್ಚೆಗಳು ಸಭೆಗಳು ನಡೆದಿದ್ದಾವೆ. ಆ ಸಭೆಯಲ್ಲಿ ಮಾನ್ಯ ಶಾಸಕರುಗಳು, ತುಮಕೂರಿನ ಗ್ರಾಮಾಂತರ ಶಾಸಕರು, ತುಮಕೂರಿನ ಶಾಸಕರು, ತುರುವೇಕೆರೆ ಶಾಸಕರು ಇವತ್ತೇನು ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿದ್ರು, ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆಗಳನ್ನು, ಸೂಚನೆಗಳನ್ನು ಮತ್ತು ಅವರಿಗೆ ಇರ್ತಕ್ಕಂಥ ಆತಂಕಗಳನ್ನು ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರಗಳು, ಅದರಂತೆ ಸರ್ಕಾರದ ತೀರ್ಮಾನಗಳು ಇವೆಲ್ಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕುಣಿಗಲ್ ತಾಲೂಕಿಗೆ ನೀರನ್ನು, ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಬೇಕು, ಆ ವಿಷಯವಾಗಿ ಸುಮಾರು ಕ್ಯಾಬಿನೆಟ್ನಲ್ಲಿ 5/1/24 ಅಂದರೆ ಜನವರಿ 5ನೇ ತಾರೀಕು 24ರಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು, 70ನೇ ಕಿಲೋಮೀಟರ್ನಿಂದ ಹೇಮಾವತಿ ಕೆನಾಲ್ ತುಮಕೂರಿಗೆ ಏನು ಬರ್ತಾ ಇದೆ, ಅದರಲ್ಲಿ 70ನೇ ಕಿಲೋಮೀಟರ್ನಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲನ್ನು ತುಮಕೂರು ಕುಣಿಗಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಅದರ ಮೂಲಕ ಕುಣಿಗಲ್ಲಿಗೆ ನೀರನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಯಿತು. ಮತ್ತು ಏನು ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ನಡೆಸಿದಂಥ ಸಭೆಯಲ್ಲಿ ತೀರ್ಮಾನ ಆದಂತೆ ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ಆ ಟೆಕ್ನಿಕಲ್ ಕಮಿಟಿಯ ವರದಿಯ ಆಧಾರದ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಂಡು ಇಲಾಖೆಯವರಿಗೆ ಸೂಚನೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬಹುದು ಅಂತ ಹೇಳಿ ಅವರಿಗೆ ಸರ್ಕಾರದಿಂದ ಸೂಚನೆ ಬಂದ ಮೇಲೆ ಯಾರಿಗೆ ಕಾಂಟ್ರಾಕ್ಟ್ ಆಗಿತ್ತು ಆ ಕಾಂಟ್ರಾಕ್ಟು ಕೆಲಸವನ್ನು ಪ್ರಾರಂಭ ಮಾಡಿದರು. ಸಂದರ್ಭದಲ್ಲಿ ಹಿಂದೆ ಕೂಡ ಅವರು ಪ್ರಾರಂಭ ಮಾಡಿದಾಗ ಪ್ರತಿಭಟನೆಗಳು ಬಂದ ಆಧಾರದ ಮೇಲೆ ಕೆಲಸವನ್ನು ನಿಲ್ಲಿಸಿದರು.
ಕೆಲವು ಅನುಮತಿಗಳು ಬೇಕಾಗಿತ್ತು, ಅದು ಅನುಮತಿಗಳು ತಗೊಂಡಿರಲಿಲ್ಲ ಕಾಂಟ್ರಾಕ್ಟ್ರು ಅನ್ನುವಂಥ ಉದ್ದೇಶದಿಂದ ಅದನ್ನು ನಿಲ್ಲಿಸಿದ್ವಿ. ಆ ಅನುಮತಿ ಎಲ್ಲ ಪಡ್ಕೊಂಡು ಕಾಂಟ್ರಾಕ್ಟ್ರು 31ನೇ ತಾರೀಕು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಾನ್ಯ ಶಾಸಕರುಗಳಾದಂಥ ಸುರೇಶ್ ಗೌಡರು, ಮಾನ್ಯ ಜ್ಯೋತಿ ಗಣೇಶ್ ಅವರು, ಮಾನ್ಯ ಕೃಷ್ಣಪ್ಪನವರು, ಇನ್ನು ಇತರೆ ಮುಖಂಡರುಗಳು ಮತ್ತು ಕೆಲವು ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಆ ಕೆಲಸ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅವರಲ್ಲಿ ನೀವು ಈ ಬೇಡಿಕೆಗಳನ್ನು ಇಟ್ಟು ಯಾವುದೇ ಸಾರ್ವಜನಿಕವಾಗಿ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಆಗಬಾರ್ದು, ಹಾಗಾಗಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೂಡ ಆ ಮನವಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂಥ ಉತ್ತರ ಬರದೆ ನಮ್ಮ ಯಾವೂರದು ಡಿ ರಾಂಪುರ ಆ ಜಾಗದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದರ ಜೊತೆಗೆ ಆ ಕೆಲಸವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರದ ಆದೇಶದ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಒತ್ತಾಯಪೂರ್ವಕವಾಗಿ ಕೆಲಸ ಪ್ರಾರಂಭ ಆಗಿಲ್ಲ. ಸರ್ಕಾರದ ಆದೇಶದ ಜೊತೆಗೆ ಅವರಿಗೆ ಅನುಮತಿಯನ್ನು ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿ ಇಲಾಖೆಯವರು ಹೇಳಿದ ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ನನಗೆ ಇರ್ತಕ್ಕಂಥ ಪೊಲೀಸ್ ವರದಿ ಆಧಾರದ ಮೇಲೆ ಅಲ್ಲಿನ ಅನೇಕ ಜನ, ಸುಮಾರು 1,000 ಜನ ಬಂದಿರೋದು. ಮೊದಲನೇದಾಗಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ 3,000 ರಿಂದ 4,000 ಜನ ಇದ್ದರು. ಆನಂತರ ಆ ಸ್ಪಾಟ್ನಲ್ಲಿ ಏನು ಗಲಭೆಗಳಾಯಿತು, ಅಲ್ಲಿ 1,000 ಜನ ಸೇರಿಕೊಂಡು ಪೊಲೀಸ್ನವ್ರ ಮೇಲೆ ಕಲ್ಲುಗಳಲ್ಲ, ಅದು ಏನು ಇಟ್ಟಿಗೆ, ಮಣ್ಣಿನ ಹೆಂಟೆಗಳ ಮೇಲೆ ಅದು ಎಸೆದಿದ್ದಾರೆ. ಒಬ್ಬ ಇನ್ಸ್ಪೆಕ್ಟ್ರಿಗೆ, ಲೋಹಿತ್ ಅಂತಕ್ಕಂಥ ಇನ್ಸ್ಪೆಕ್ಟ್ರಿಗೆ ಮಾತ್ರ ಅವರಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ. ಮತ್ತು ಅದರ ಜೊತೆಗೆ ಇದ್ದಂಥ ಏನು JCBಗಳು ಅವುಗಳ ಮೇಲೆ ಅವುಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪೊಲೀಸ್ ಇಂಟರ್ವೆನ್ಷನ್ನಿಂದ ಅದು ಕೂಡ ಮುಗಿದಿದೆ. ಕಾನೂನನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸುಮಾರು 13 FIRಗಳನ್ನು ಹಾಕಿದ್ದಾರೆ. ಆ 13 FIR ಆಗಿದ ಮೇಲೆ ಅದರಲ್ಲಿ ತುರುವೇಕೆರೆ ಶಾಸಕರಾದಂಥ ಕೃಷ್ಣಪ್ಪನವರು, ತುಮಕೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡರು ಮತ್ತು ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಮುಖಂಡರಾದಂಥ ದಿಲೀಪ್ ಕುಮಾರ್ ಅವರು, ಇನ್ನೂ ಅನೇಕ ಜನ, ಕೆಲವು ಸ್ವಾಮೀಜಿಗಳು ಇಷ್ಟು FIRನಲ್ಲಿ ಹಾಕಿರ್ತಕ್ಕಂಥದ್ದು. ಫರ್ದರ್ ಡೀಟೇಲ್ಸ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದೇ ಅರೆಸ್ಟ್ಸ್ ಆಗಿಲ್ಲ, ಯಾರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಯಾವ ಸ್ವಾಮೀಜಿಯ ಹೆಸರು ಕೂಡ FIRನಲ್ಲಿ ಇಲ್ಲ. ಸ್ವಾಮೀಜಿಗಳಷ್ಟೇ ಅಂತೇಳಿ ನಮೂದನೆ ಮಾಡಿದ್ದಾರೆ ಬಿಟ್ಟರೆ ಯಾವ ಸ್ವಾಮೀಜಿ ಅಂತ ಹೇಳಿ ಹೆಸರುಗಳನ್ನು ಕೂಡ ನಮೂದಿಸಿಲ್ಲ.
ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ರು. ಅದನ್ನು ನಿರಾಕರಿಸಿ ಇವರೆಲ್ಲರೂ ಈ ಘಟನೆಯನ್ನು ಭಾಗಿಯಾಗಿದ್ದಾರೆ ಅಂತ ಹೇಳಿ FIRನ ಹಾಕಿದ್ದಾರೆ. ಮುಂದೆ ತನಿಖೆ ಮಾಡ್ತಾರೆ. ಮನವಿ ಮಾನ್ಯ ಶಾಸಕರುಗಳಿಗೆ ಮತ್ತು ರೈತ ಸಮುದಾಯಕ್ಕೆ, ಇವತ್ತು ಈ ಪ್ರಾಜೆಕ್ಟ್ ಹೊಸದಾಗಿ ಪ್ರಾರಂಭ ಆಗಿದ್ದಂಥದ್ದಲ್ಲ. ನಮಗೆ 2007ರಲ್ಲಿ ಏನು ಹೇಮಾವತಿ ಅಲೋಕೇಶನ್ ಆಗಿದೆ, ಸುಮಾರು 43.67 TMC ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದೆ, ನಮ್ಮ ಕರ್ನಾಟಕಕ್ಕೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು 25.31 TMC ಅಲೋಕೇಶನ್ ಆಗಿದೆ. ಆ ಭಾಗಕ್ಕೆ ಅಂದರೆ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ಸುಮಾರು 18.36 TMC ಅಲೋಕೇಶನ್ ಆಗಿದೆ. ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ಹಾಸನ, ಮಂಡ್ಯ, KR ನಗರ, ಮೈಸೂರು ಅದಕ್ಕೆ 18.36 TMC ಅಲೋಕೇಶನ್ ಆಗಿದೆ. ನಮಗೆ ತುಮಕೂರು ಭಾಗಕ್ಕೆ ಸುಮಾರು 25.31 TMC ಅಲೋಕೇಶನ್ ಆಗಿದೆ. ಒಟ್ಟು 43.67 TMC ಹೇಮಾವತಿದ್ದು ಅಲೋಕೇಶನ್ ಆಗಿರ್ತಕ್ಕಂಥ. 1 TMCಯಲ್ಲಿ ಇರಿಗೇಷನ್ಗೆ 10.936 ಇದು ನೀರಾವರಿಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು. ಮತ್ತು ಅದು ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ತುಮಕೂರು ಬ್ರಾಂಚ್ ಕೆನಾಲ್ನಲ್ಲಿ 10.936 ಇರಿಗೇಷನ್ಗೆ, ನಾಗಮಂಗಲ ಬ್ರಾಂಚ್ ಕೆನಾಲ್ನಲ್ಲಿ 7.757 ಇರಿಗೇಷನ್ಗೆ. ಈ ಎರಡೂ ಸೇರಿ ಲೆಫ್ಟ್ ಬ್ಯಾಂಕ್ ಕೆನಾಲ್, ತುಮಕೂರು ಬ್ರಾಂಚ್ ಕೆನಾಲ್, ನಾಗಮಂಗಲ ಬ್ರಾಂಚ್ ಕೆನಾಲ್ ಎರಡೂ ಸೇರಿ ಕುಡಿಯುವ ನೀರಿಗೆ ಅಲೋಕೇಶನ್ ಆಗಿರೋದು ಎಷ್ಟು ಅಂತಂದರೆ 6.617 TMC. ಸೊ ಈ ಮೂರನ್ನು ನಾವು ಟೋಟಲ್ ಮಾಡಿದರೆ 25.31 ನಮಗೇನು ಅಲೋಕೇಶನ್ ಆಗಿದೆ ಅದನ್ನು ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಈಗ ನಮಗೆ ತುಮಕೂರಿಗೆ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು ನೀರಿನ ಪ್ರಮಾಣ ಕಳೆದ 10 ವರ್ಷದಲ್ಲಿ ನಮಗೇನು ಕುಡಿಯೋ ನೀರಿಗೆ ಅಲೋಕೇಟ್ ಮಾಡಿದ್ದಾರೆ ಅದು 25.31ರಲ್ಲಿ 14/15ಕ್ಕೆ 25 ಏನು ಅಲೋಕೇಶನ್ ಆಗಿದೆ ಅದಕ್ಕೆ ನಮಗೆ ಬಂದಿರತಕ್ಕಂಥದ್ದು 20.260 ಅಂದರೆ 91% ಮಾತ್ರ ಬಂದಿದೆ. 15-16ರಲ್ಲಿ 14-15ಕ್ಕೆ 20 ಬಂದರೆ 15-16ರಲ್ಲಿ ಕೇವಲ 10.896 ಬಂದಿದೆ, ಅಂದರೆ 50% ಕಡಿಮೆ ಬಂದಿದೆ. 16-17ರಲ್ಲಿ 4.04 ಮಾತ್ರ ಬಂದಿದೆ. 25 ಬರಬೇಕಾಗಿದ್ದ ಕಡೆ ಕೇವಲ 4 TMC ಬಂದಿದೆ. 17-18ಕ್ಕೆ 8.856 ಮಾತ್ರ ಬಂದಿದೆ. ಈ 3 ವರ್ಷ 15-16, 16-17, 17-18 ಈ 3 ವರ್ಷ ಸಿವಿಯರ್ ಡ್ರಾಟ್ ಇತ್ತು, ಮಳೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಮಳೆ ಅಲ್ಲಿ ಸಂಗ್ರಹ ಆಗಿಲ್ಲ ನೀರು. ಆಮೇಲೆ ತಿರ್ಗಾ 18-19ಕ್ಕೆ ಆ ವರ್ಷ ಹೆಚ್ಚು ಮಳೆ ಬಂದಿದೆ.
23.47 ಬಂದಿದೆ ನೀರು. ನಮಗೇನು 25 ಇತ್ತಲ್ಲ ಅದಕ್ಕೆ ಪ್ರತಿಯಾಗಿ 23.47 ಬಂದಿದೆ. 19-20ಕ್ಕೆ 24.27 ಬಂದಿದೆ. ನಮಗೆ ಅಲೋಕೇಶನ್ ಆಗಿರೋದು ಎಷ್ಟು? 25.31. ಅದಕ್ಕೆ ಪ್ರತಿಯಾಗಿ 24.27 ಬಂದಿದೆ. ಅಂದರೆ ಹೆಚ್ಚು ಕಡಿಮೆ 92% ನಮಗೆ ಬಂದಿದೆ. 20-21ಕ್ಕೆ 25.27 ಬಂದಿದೆ. ಹೈಯೆಸ್ಟ್ ಆ ವರ್ಷ ಬಂದಿರೋದು. 1-22ಕ್ಕೆ 23.11 ಬಂದಿದೆ. ತಿರುಗಿ 22-23ಕ್ಕೆ 16.92 ಅಂದರೆ ಕಡಿಮೆ ಆಯಿತು. 21-22ಕ್ಕೆ 23 ಆಗಿದೆ, 23.11. 23-24ಕ್ಕೆ ಅಂದರೆ ಹಿಂದಿನ ವರ್ಷ 10.261 ಬಂದಿದೆ. ಆಮೇಲೆ ಕಳೆದ ವರ್ಷ ಅಂದರೆ ಈ ವರ್ಷ 23.28 ಬಂದಿದೆ. ಸೊ ಈ ರೀತಿ ಬಂದಿರತಕ್ಕಂಥ ಏನು ನೀರು ಡಿಸ್ಟ್ರಿಬ್ಯೂಷನ್ ಆಗಬೇಕಲ್ಲ, ಆ ಡಿಸ್ಟ್ರಿಬ್ಯೂಷನನ್ನು ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ, ನಮಗೆ ಸುಮಾರು 14 ತಾಲೂಕುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈ 25.31 TMC ನೀರನ್ನು 14 ತಾಲೂಕುಗಳಿಗೆ ಕೊಟ್ಟಿದೆ. ಅದರ ಅಲೋಕೇಶನ್ನು ನಾನು ಯಾವ್ಯಾವ ತಾಲೂಕು ಅಂತ ಹೇಳ್ತೀನಿ, ಅಲೋಕೇಶನ್ನು ಕೂಡ ಹೇಳ್ತೀನಿ. ತಿಪ್ಟೂರು 1690 MCFT, ತುರುವೇಕೆರೆ 5470 MCFT. ಯಾರು TMC ಅಂತ ಬರ್ಕೊಂಬಿಟ್ಟಿರಾ? ಬರ್ಕೊಂತೀರಾ? ಕನ್ಫ್ಯೂಸ್ ಆಗುತ್ತೆ, ನನಗೆ ಕನ್ಫ್ಯೂಸ್ ಆಗುತ್ತೆ, ನಿಮ್ಗಾಗಲ್ವಾ? TMC ಆಗುತ್ತೆ. MCFT ಡಿವೈಡೆಡ್ ಬೈ 1000. ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಾ? ತಿಪ್ಟೂರು 1690 ಅಂದರೆ 1.6 TMC. ನೀವು ಡಿವೈಡ್ ಮಾಡ್ಕೊಳ್ಳಿ ನೀವೇ 1000. ತುರುವೇಕೆರೆ 5470, ಚಿಕ್ಕನಾಯ್ಕನಲ್ಲಿ 860.8, ಗುಬ್ಬಿ 4921, ತುಮಕೂರು 2815, ಕುಣಿಗಲ್ಲು 3037, ಕುಣಿಗಲ್ಲು 3037. ಎಷ್ಟು TMC ಆಯಿತು? 3.037 TMC. ಚನ್ನರಾಯಪಟ್ಟಣ 374, ನಾಗಮಂಗಲ 4185, ಶಿರಾ ಮತ್ತು ಕಳ್ಳಂಬೆಳ್ಳ 900, ಮಧುಗಿರಿ ಮತ್ತು ಕೊರಟಗೆರೆ 151, ಆಮೇಲೆ ಮಾಗಡಿ 676, ಅರಸೀಕೆರೆ 70.86. ಮಾಗಡಿ ನೀರು ಹೋಗಿದೆ ಸರ್, ಹೇಳ್ರಿ ಸುಮ್ಮನೆ. ಕಡೂರು 19.22, ಹೊಸದುರ್ಗ 32. ಇಲ್ಲಿ ಇಷ್ಟು ಅಲೋಕೇಶನ್ ಮಾಡಿದ್ದಾರೆ. ಇದರಲ್ಲಿ ಕೆಲವು ಆಗಿದೆ, ಕೆಲವು ಆಗಿಲ್ಲ. ಆಯಿತಾ? ಪ್ರಶ್ನೆ ಬರ್ತೀನಿ ಆಮೇಲೆ. ನಿಮ್ಮ ಪ್ರಶ್ನೆ ಏನು ಅಂತೇಳಿದರೆ, ಎಲ್ಲಿ ನಮಗೆ ತುಮಕೂರು ಬ್ರಾಂಚ್ ಕೆನಾಲ್ನಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ 25.31ರಲ್ಲಿ ತುಮಕೂರಿಗೆ ಬರುವಂಥ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಈಗ ನಾನು ಹೇಳಿದಾಗೆ
2000 ಇಲ್ಲ ತಾಲೂಕು ಅಲೋಕೇಶನ್ ಹಾಂ ಇದು ತುಮಕೂರಿಗೆ ಬರಬೇಕಾಗಿದೆ 2815. ಕುಣಿಗಲ್ಗೆ ಹೋಗ್ಬೇಕಾಗಿರೋದು 3037. ಇವೆರಡು ಒಂದೇ ಕಡೆ ಬರ್ತವೆ. ಗುಬ್ಬಿ ತುರುವೇಕೆರೆ ಎಲ್ಲವೂ ಸೇರಿ ಬರ್ತವೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕುಣಿಗಲ್ಗೆ 3037 ಹೋಗಬೇಕು. 3037. ಈಗ ಅದು ಸಂಪೂರ್ಣವಾಗಿ ಕೆನಾಲ್ ಎಲ್ಲ ಕಂಪ್ಲೀಟ್ ಆಗಿ ನೀರು ಹೋಗುತ್ತೆ. ಆದರೆ ಇಲ್ಲಿಯವರೆಗೂ ಕುಣಿಗಲ್ಲಿಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಕಡಿಮೆ ಪ್ರಮಾಣ. ಅದನ್ನು ಹೇಳ್ತೀನಿ. 14-15ರಲ್ಲಿ 0.21 ಸಿಕ್ಕಿದೆ TMC. 15-16ರಲ್ಲಿ 0.23 ಸಿಕ್ಕಿದೆ. 16-17ರಲ್ಲಿ 0.45 ಸಿಕ್ಕಿದೆ. ಕೊಡ್ತೀವಿ. ವಿಲ್ ಗಿವ್ ಯು ಅ ಕಾಪಿ. ನೋಡ್ರಿ ಇವರೇ, ಇದನ್ನು ಕಾಪಿ ಮಾಡಿ ಇದೊಂದು ಅಲೋಕೇಶನ್. 17-18ರಲ್ಲಿ 0.07. 18-19ಕ್ಕೆ 2.754. ಸಾರಿ 0.07 ಹೇಳ್ದಲ್ಲ. 19-20ಕ್ಕೆ 0.22. 20-21ಕ್ಕೆ 0.4486. ಒಂದು TMCನೂ ಆಗಲಿಲ್ಲ. ಅವ್ರಿಗೆ 3 TMC ಹೋಗಬೇಕಾಗಿತ್ತು, ಆದರೆ 1 TMC ಕೂಡ ಆಗಲಿಲ್ಲ. ಇಲ್ಲಿಗೆ ನಿಂತೋಯ್ತು. ಆದ್ದರಿಂದ ಕುಣಿಗಲ್ಲಿನ ಶಾಸಕರು ಮತ್ತು ಆ ಜನ, ಕುಣಿಗಲ್ ತಾಲೂಕಿನ ಜನ ನಮಗೆ ಬೇರೆ ಏನಾದರೂ ಉಪಾಯ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆಗ ಆ ಸರ್ಕಾರ ಮತ್ತು ಇಲಾಖೆ ಇದನ್ನು ಗಮನಿಸಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ನಾನು ಇದೆಲ್ಲ ಹೇಗಾಯಿತು ಅನ್ನೋದು ಹೇಳ್ಬಿಡ್ತೀನಿ. ಅದರಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡಿ ಅಂತ ಕೇಳಿ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಾಗ ಸರ್ಕಾರ ಇದರ ಸಾಧಕ ಬಾಧಕ ಎಲ್ಲ ನೋಡಿ, ಟೆಕ್ನಿಕಲ್ ಫಿಸಿಬಿಲಿಟಿ ನೋಡಿ ಅವರು ಅದನ್ನು ಅಪ್ರೂವ್ ಮಾಡಿ ಕೊಟ್ಟರು. ಕ್ಯಾಬಿನೆಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸುಮಾರು 900 ಕೋಟಿ 984.86 5/1/24 ಕ್ಯಾಬಿನೆಟ್ನಲ್ಲಿ 986 ಕೋಟಿ ರೂಪಾಯಿಗೆ ಈ ಒಂದು ಯೋಜನೆಯನ್ನು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇದಾದಮೇಲೆ ಸ್ವಾಭಾವಿಕವಾಗಿ ಪ್ರಶ್ನೆಗಳು ಬಂತು. ನಮಗೆ ಕುಣಿಗಲ್ಗೆ 70 ಕಿಲೋಮೀಟರ್ನಲ್ಲಿ ಕಟ್ ಆಫ್ ಮಾಡಿದರೆ ಮುಂದಕ್ಕೆ ಕುಣಿಗಲ್ಗೆ ಹೋಗ್ತಾ ಇದಲ್ಲ, ಒರಿಜಿನಲ್ ಆಗಿ ಹಿಂದೆ ಮಾಡಿದ ಕೆನಾಲ್ ಇದೆಯಲ್ಲ, ಅದರಿಂದ ನೀರು ಬರೋದಿಲ್ವ? ಅದರಿಂದ ನೀರು ನಿಲ್ಲಿಸ್ತೀರಾ? ಅದರಿಂದ ನೀರು ಕಡಿಮೆ ಆಗುತ್ತೆ. ಅಲ್ಲಿಂದ ಕುಣಿಗಲ್ವರೆಗೂ ಹೋಗುವಂಥ ಆ ದಾರಿಯಲ್ಲಿ ರೈತರಿಗೆ ನೀರು ಸಿಗೋದಿಲ್ವಾ? ಕುಡಿಯೋ ನೀರಿಗೆ ನೀರು ಸಿಗೋದಿಲ್ವಾ? ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬಂದಿವೆ. ಅದಕ್ಕೆಲ್ಲ ಉತ್ತರ ಇದೆ.